ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಆಯಿಲಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಪ್ರೀವಿಯಸ್ ಬ್ಲಾಗ್ಸಲ್ಲಿ ನಿಮಗೆಲ್ಲ ಹೇಳ್ದಂಗೆ ನಾನು 1 ಡೇ 2 ಡೇ ಎಲ್ಲ ಆಯಿಲ್ ಹಚ್ಚಿ ಬಿಟ್ಬಿಡಲ್ಲ ತಲೆಗೆ. ಬಿಕಾಸ್ ನಂದು ಆಯಿಲಿ ಸ್ಕ್ಯಾಲ್ಪ್ ಇರೋದ್ರಿಂದ 1-2 ಅವರ್ಸ್ ಹಾಕಿದ್ರೆ ಸಾಕು ನನ್ನ ತಲೆಗೆ. ತುಂಬ ಹೊತ್ತು ಬಿಟ್ಟರೆ ಸ್ವಲ್ಪ ಹೇರ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ನಾನು 1-2 ಅವರ್ಸೇ ಹಚ್ಬಿಟ್ಟು ಆಮೇಲೆ ಹೆಡ್ ಬಾತ್ ಮಾಡ್ಕೋತೀನಿ. ಸೊ ನಾನು ನೈಟೇ ನತ್ತಿಗೆ ಮಾತ್ರ ಒಂಚೂರು ಎಣ್ಣೆ ಹಚ್ಕೊಂಡಿದ್ದೆ. ಸ್ವಲ್ಪ ಬಾಡಿ ಹೀಟ್ ಆಗಿತ್ತು ಅನಿಸುತ್ತೆ. ಇದರಲ್ಲಿ ಸ್ವಲ್ಪ ಹರಳೆಣ್ಣೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಕಣ್ಣಲ್ಲೆಲ್ಲ ಪೂರ್ತಿ ಉರಿ ಥರ ಫೀಲ್ ಆಗ್ತಿತ್ತು ನನಗೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಮಾಡಿದ ಕೆಲಸ ಏನಪ್ಪ ಅಂತಂದರೆ ತಲೆಗೆ ನೀಟಾಗಿ ಆಯಿಲಿಂಗ್ ಮಾಡಿಕೊಂಡೆ. ಏನಂದರೆ ಫಸ್ಟು ನೀಟಾಗಿ ರೂಟ್ಗೆ ಅಪ್ಲೈ ಮಾಡಿಬಿಡ್ತೀನಿ. ಆಮೇಲೆ ಕೆಳಗೆ ಎಲ್ಲ ನಾನು ಅಪ್ಲೈ ಮಾಡ್ಕೋತೀನಿ. ಮೇನ್ ಕಾನ್ಸಂಟ್ರೇಟ್ ಮಾಡೋದು ರೂಟ್ಸ್ಗೆ. ನಾನು ಆಬ್ವಿಯಸ್ಲಿ ಎಲ್ಲರೂ ರೂಟ್ಗೆ ಅಪ್ಲೈ ಮಾಡೋದು. ರೂಟ್ಗೆ ಅಪ್ಲೈ ಮಾಡಿದ್ರೆ ಒಳ್ಳೆಯದು ರಾದರ್ ದೆನ್ ಏರ್ಸ್. ಸೊ ನನ್ನ ಒಂದು ಇವತ್ತಿನ ಮಾರ್ನಿಂಗ್ ಸ್ಟಾರ್ಟ್ ಹೀಗೆ ಇತ್ತು. ಸೊ ಇದಾದಮೇಲೆ ನಾನು ಶ್ರೇಣಿಕನ್ನ ರೆಡಿ ಮಾಡಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಸದ್ಯದ ಮಟ್ಟಿಗೆ ಮಮ್ಮಿ ಇದ್ದಾರೆ. ಸೊ ಮಮ್ಮಿ ಇರೋವರೆಗೂ ನನಗೇನು ಪ್ರಾಬ್ಲಮ್ ಇಲ್ಲ. ಅವರು ಕಂಪ್ಲೀಟಾಗಿ ಶ್ರೇಣಿಕನಿಗೆ ಸ್ನಾನ ಮಾಡಿಸೋದು ಅದನ್ನೆಲ್ಲ ಮಾಡ್ತಿದ್ದಾರೆ. ಅವಳನ್ನ ಕಂಪ್ಲೀಟಾಗಿ ಟೇಕ್ ಕೇರ್ ಮಾಡ್ತಿದ್ದಾರೆ. ಅವರು ಹೋದ್ಮೇಲೆ ಏನಪ್ಪ ಕತೆ ಅನ್ನೋದನ್ನು ನಾನು ಯೋಚನೆ ಮಾಡ್ತಾಯಿದ್ದೀನಿ. ಬಿಕಾಸ್ ಅಗ್ರೆಸಿವ್ ಆಗಿ ಏನೂ ಮಾಡೋದಕ್ಕೆ ನನ್ನ ಕೈಲಿ ಈಗ ಆಗ್ತಿಲ್ಲ. ಸ್ವಲ್ಪ ಟೈರ್ಡ್ನೆಸ್ ಫೀಲ್ ಇದೆ. ಸೊ ಹಾಗಾಗಿ ಅದಾದಮೇಲೆ ಸ್ವಲ್ಪ ಬೇಗ ಎದ್ದು ನಾನು ಎಲ್ಲನೂ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಅವಳ ಸ್ನ್ಯಾಕ್ಸ್ ಬಾಕ್ಸ್ ಆಗಿರ್ಬೋದು, ಅವಳ ಒಂದು ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಎಲ್ಲನೂ. ಸೊ ಸ್ವಲ್ಪ ಎಲ್ಲದನ್ನು ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ನಮ್ಮ ಫುಡ್ ಇಂಟೇಕ್ ಆಗಿರ್ಬೋದು ಅಥವಾ ಶ್ರೇಣಿಕಂಗೆ ನಾವೇನೇ ಕೊಡ್ತಿದ್ರು. ಸಿನ್ಸ್ ಶ್ರೇಣಿಕಗೆ ನಾನು ಹೆಲ್ದಿ ಫುಡ್ಡೇ ಕೊಡ್ತಾಯಿದ್ದೀನಿ. ಬಟ್ ಸ್ಟಿಲ್ ಸ್ವಲ್ಪ ಅದರಲ್ಲಿ ಏನಾದರೂ ಚೇಂಜಸ್ನ ನಾನು ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. As I told you all, my 2024 resolution would be like this only. ಅದು ಬಿಟ್ಟರೆ ನನಗಿನ್ನು ಯಾವ ಟಾರ್ಗೆಟು ಇಲ್ಲ. ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಹೆಲ್ತ್ ಅನ್ನೋದು ಒಂದು ಕಾನ್ಸೆಪ್ಟನ್ನ ನಾನು ಇಟ್ಕೊಂಡಿದ್ದೀನಿ. ಇದಾದಮೇಲೆ ಶ್ರೇಣಿಕಾ ಸ್ಕೂಲಿಂದ ಬರ್ತಾಳೆ. ಆಮೇಲೆ ಅವಳಿಗೆ ನಾನು ಹೋಮ್ವರ್ಕ್ಸ್ ಎಲ್ಲ ಮಾಡೋದು ಇತ್ತೀಚೆಗೆ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ನನಗೆ ಸ್ವಲ್ಪ ನಾನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ನನಗೆ ನಾನೇ ಟೈಮ್ ಕೊಟ್ಕೋತಾ ಇದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ಮಾರ್ನಿಂಗ್ ನಿಮಗೆಲ್ಲರಿಗೂ ಗೊತ್ತು, ನನ್ನ ಸೆಕೆಂಡ್ ವರ್ಕ್ ವುಡ್ ಬಿ ಡ್ರಿಂಕಿಂಗ್ ಹಾಟ್ ವಾಟರ್. ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾನು ಹಾಟ್ ವಾಟರ್ನ ಕುಡಿತೀನಿ. ದಿಸ್ ಈಸ್ ಮೈ ಡೈಲಿ ಪ್ರಾಕ್ಟೀಸ್. ಗ್ರೀನ್ ಟೀ ಇದ್ದರೆ ಗ್ರೀನ್ ಟೀ, ಇಲ್ಲಾಂದರೆ ಹಾಟ್ ವಾಟರ್, ಇಲ್ಲಾಂದರೆ ಬೂದ್ಕುಂಬಳಕಾಯಿ ತಂದಿದ್ರೆ ನಾನು ಬೂದ್ಕುಂಬಳಕಾಯಿ ಜ್ಯೂಸು ಕೂಡ ನಾನು ಮಾಡ್ಕೊಂಡು ಕುಡಿತೀನಿ. ಸೊ ರೀಸೆಂಟಾಗಿ ಅಮೆಝಾನಿಂದ ನಾನು ಆರ್ಡ್ರ್ ಮಾಡಿದ್ದೆ ಜ್ಯೂಸರ್ನ. ನನಗೇನು ಅವಶ್ಯಕತೆ ಇರಲಿಲ್ಲ. ನನಗೆ ಜ್ಯೂಸ್ಗಿಂತ ರಾ ಫ್ರೂಟ್ಸ್ ತಿನ್ನೋದು ನನಗೆ ತುಂಬಾ ಇಷ್ಟ. ಸೊ ಏನು ಸುಮ್ಮನೆ ಫ್ಯಾನ್ಸಿಯಾಗಿ ಆದ್ರೂ ಶ್ರೇಣಿಕಂಗೆ ಸಮ್ಟೈಮ್ಸ್ ಕೊಡೋದಕ್ಕೆ ಬೇಕಾಗುತ್ತೆ. ಅಥವಾ ಮನೇಲಿ ತುಂಬ ಫ್ರೂಟ್ಸ್ ಇದ್ದಾಗ ಫ್ರೂಟ್ಸ್ದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಅವಶ್ಯಕತೆ ಏನೂ ಇರಲಿಲ್ಲ. ಬಟ್ ಸುಮ್ಮನೆ ಅಂತ ಒಂದು ಆರ್ಡ್ರ್ ಮಾಡಿದ್ದೆ, ಎಮರ್ಜೆನ್ಸಿಗೆ ಏನಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಬಿಕಾಸ್ ಫ್ರೂಟ್ಸ್ನ ಆದಷ್ಟು ನಾವು ರಾ ಆಗಿ ಕನ್ಸ್ಯೂಮ್ ಮಾಡಿದ್ರೇ ಅದರಲ್ಲಿರುವಂಥ ಫೈಬರ್ ಕಂಟೆಂಟು ನಮಗೆ ಸಿಗೋದು. ನಾವು ಜ್ಯೂಸೆಲ್ಲ ಮಾಡ್ಕೊಂಡು ಕುಡಿತೀವಿ ಅಂದರೆ ವಿ ವೋಂಟ್ ಗೆಟ್ ದಟ್ ಫೈಬರ್ ಕಂಟೆಂಟ್. ಆ್ಯಂಡ್ ಶುಗರೆಲ್ಲ ಆ್ಯಡ್ ಮಾಡಿಕೊಂಡು ಜ್ಯೂಸನ್ನ ಯಾವುದೇ ಕಾರಣಕ್ಕೂ ಕುಡಿಬೇಡಿ. ನೋ ಶುಗರ್ ಆ್ಯಂಡ್ ನೋ ವಾಟರ್ ಆ್ಯಡಿಂಗ್. ರಾ ಆಗೇ ಫ್ರೂಟ್ನ ನೀವು ಏನು ಅಂದರೆ ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮಗೆ ರಿಚ್ ಫೈಬರ್ ಫ್ರೂಟ್ಸಲ್ಲಿ ಸಿಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ಬ್ರ್ಯಾಂಡ್ದು ಆರ್ಡ್ರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ನಾನು ಬ್ರೇಕ್ಫಾಸ್ಟ್ಗೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡಿದ್ದೆ. ಲೈಕ್ ದೋಸೆ, ಅದರ ಜೊತೆಗೆ ಚಟ್ನಿ. ನಮ್ಮ ಮಾವ ಮನೆಗೆ ಬಂದಿದ್ದಾರಲ್ವ, ಸೊ ಅದಕ್ಕೋಸ್ಕರ ನಾನು ನಮ್ಮ ಮಾವ ಊರಲ್ಲಿ ಏನೂ ತಿಂದಿರಲ್ಲೋ ಮ್ಯಾಕ್ಸಿಮಮ್ ನಾನು ಅದನ್ನೇ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಕೊಡ್ತೀನಿ. ಲೈಕ್ ಸೊಪ್ಪು ಈ ಥರದನ್ನೆಲ್ಲ ಅವ್ರು ತಿಂದಿರಲ್ಲ. ಲೈಕ್ ಬೇಳೆ ಸಾರು ಈ ಥರದನ್ನೆಲ್ಲ ಅವ್ರು ಈಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ ಮನೇಲಿ ಊರಲ್ಲಿ. ಬಟ್ ಸೊಪ್ಪಾಗಿರ್ಬೋದು ಅಥವಾ ಸಮ್ ಕಾಂಪ್ಲಿಕೇಟೆಡ್ ಲೈಕ್ ಬಿಸಿಬೇಳೆಬಾತು, ಪಲಾವು, ಈ ಥರ ಬ್ರೇಕ್ಫಾಸ್ಟ್ಗಳು ಅವ್ರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ ರೈಸ್ ಐಟಮು ಅವ್ರು ಕಂಪ್ಲೀಟಾಗಿ ತಿನ್ನೋದಿಲ್ಲ. ಅದಾದಮೇಲೆ ಅವರು ತಿಂದ್ರೂ ಸ್ವಲ್ಪ ತಿಂತಾರೆ, ಬಟ್ ಕೆಲವೊಂದು ಸಲ ಇಷ್ಟಪಡ್ತಾರೆ.
ಲೈಕ್ ಅದೇ ವಾಂಗಿಭಾತ್ ಆಗಿರ್ಬೋದು, ಬಿಸಿಬೇಳೆಭಾತ್ ಆಗಿರ್ಬೋದು, ಈ ಥರದನ್ನೆಲ್ಲ. ಸೊ ನಾನು ತುಂಬ ಈ ವೀಕ್ ಜಾಸ್ತಿ ನಾನು ಮಾಡಿದ್ದು ಅಂದರೆ ಸೊಪ್ಪೇ ಮಾಡಿದ್ದೆ. ಆ್ಯಂಡ್ ನಮ್ಮ ಮಾವಂಗೂ ಕೆಲವೊಂದು ಸಲ ಹೇಳ್ತಾರೆ ಅವ್ರಿಗೇನಾದರೂ ಇಷ್ಟ ಆದರೆ ಏನು ಮಾಡಬೇಕು ಅಂತ. ಬಟ್ ಟ್ರಸ್ಟ್ ಮೀ, ಅವ್ರು ಯಾವತ್ತೂ ನನಗೆ ಡಿಮ್ಯಾಂಡ್ ಮಾಡಿಲ್ಲ, ನೀನು ಇದನ್ನೇ ಮಾಡಬೇಕು, ಇದನ್ನು ಮಾಡಿಕೊಡು, ಅದನ್ನು ಮಾಡಿಕೊಡು ಅಂತ. ಇಂಡೈರೆಕ್ಟಾಗಿ ಹೇಳಿರ್ತಾರೆ. ಸೊ ಅದನ್ನು ನಾನು ಅರ್ಥ ಮಾಡಿಕೊಂಡು ಎವ್ರಿ ಟೈಮ್ ನಾನು ಅವ್ರಿಗೆ ಮಾಡಿಕೊಡ್ತೀನಿ ಅಡುಗೆನ. ಸೊ ಅದಕ್ಕೆ ದೋಸೆನೂ ಅವರು ಯೂಶ್ವಲಿ ತಿಂದಿರಲ್ಲ, ಹೊರಗಡೆ ತಿಂತಾರೆ. ಸೊ ಹೊರಗಡೆ ತಿಂದ್ರೂ ಹೌಸ್ ಫುಡ್, ಹೋಮ್ ಕುಕ್ ಫುಡ್ ಯಾವಾಗ್ಲೂ ಟೇಸ್ಟ್ ಬೇರೆ ಥರನೇ ಇರುತ್ತೆ ಅಂದ್ಬಿಟ್ಟು ನಾನು ಮಾಡಿಕೊಟ್ಟೆ. ಸೊ ಅದಾದಮೇಲೆ ನಾನು ಅಂಗಡಿಗೆ ಬಂದೆ. ಸ್ವಲ್ಪ ದೇವ್ರದ್ದು ಸಾಮಾನೆಲ್ಲ ತೊಳೆಯೋದಕ್ಕೆ ಸಬೀನಾ ಮತ್ತು ಪೀತಾಂಬರಿ ಎರಡೂ ಖಾಲಿ ಆಗಿಬಿಟ್ಟಿತ್ತು. ಅದನ್ನು ತರೋಣ ಅಂತ ಬಂದೆ. ಅದ್ರ ಜೊತೆಗೆ ಒಂದೆರಡು ಪ್ಯಾಕೆಟ್ ಚಿಪ್ಸು ತೊಗೊಂಡೆ. ತುಂಬ ದಿವಸ ಆಗಿತ್ತು ತಿಂದಿರಲಿಲ್ಲ. ಸ್ವಲ್ಪ ಕ್ರೇವಿಂಗ್ ಫೀಲು ಆಗ್ತಿತ್ತು ನನಗೆ, ಹಾಗಾಗಿ ತೊಗೊಂಡು ಬಂದೆ. ಮನೆಗೆ ಬಂದಮೇಲೆ ಅದೇ ನಮ್ಮ ಮಮ್ಮಿಗೆ ಈ ಥರ ಒಣದ್ದು ಅವರೆಕಾಯಿ ತುಂಬಾ ಇಷ್ಟ, ಅವರೆಕಾಳು. ಸೊ ಹಾಗಾಗಿ ಅವರೆಕಾಳು ಹುಳಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಇದಕ್ಕೆ ಲಂಚ್ಗೆ ಅಂತಂದ್ಬಿಟ್ಟು. ಸೊ ನಾನು ಆಯಿಲ್ ಅಪ್ಲೈ ಮಾಡಿ ಆಲ್ಮೋಸ್ಟ್ ಒಂದು 2 to 3 hours ಆದಮೇಲೆ ಹೆಡ್ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಬಿಕಾಸ್ 1-2 hours ಆದರೂ ಬೇಕು ಆಯಿಲಲ್ಲಿರೋ ಕಂಟೆಂಟ್ ನಮ್ಮ ತಲೆ ಒಳಗೆ ಹೋಗೋದಕ್ಕೆ, ಹೇರ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು, ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಅಡುಗೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಇದೇನೋ ನಾನು ಹೊಸ ರೆಸಿಪಿ ಅಂತ ಏನೂ ಮಾಡ್ತಿಲ್ಲ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅವರೆಕಾಳು ಹುಳಿ ಹೇಗೆ ಮಾಡೋದು ಅಂತಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅಷ್ಟೇ. ನಾರ್ಮಲಾಗಿ ಏನು ಸಾಂಬಾರು ಮಾಡ್ತೀವೋ ಅದೇ ಪ್ರೊಸೀಜರೇ ಇರುತ್ತೆ. ಆದ್ರೂ ಒಂದ್ಸತಿ ಹೇಳಿಬಿಡ್ತೀನಿ. ಅವರೆಕಾಳನ್ನ ಫಸ್ಟು ನೀಟಾಗಿ ನಾನು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಹುರ್ಕೊಂಡು, ಅದಾದಮೇಲೆ ಒಂದು ಜಾರ್ಗೆ ಕಾಯಿ, ಈರುಳ್ಳಿ ಮತ್ತು ಟೊಮ್ಯಾಟೊ. ಕೆಲವೊಬ್ಬರು ಟೊಮ್ಯಾಟೊ ಯೂಸ್ ಮಾಡೋದಿಲ್ಲ, ನಾನು ಟೊಮ್ಯಾಟೊನೂ ಹಾಕ್ತಿದ್ದೀನಿ ಬಿಕಾಸ್ ಅದ್ರದ್ದು ಟೇಸ್ಟ್ ಬೇರೆ ಥರ ಬರುತ್ತೆ ಅಂತ. ಕೆಲವೊಬ್ಬರು ಒಂದು ಹಾಕ್ಕೊತಾರೆ, ಕೆಲವೊಬ್ಬರು ಒಂದು ಹಾಕ್ಕೊಳ್ಳಲ್ಲ, ಫುಲ್ಲು ಹುಣಸೆ ಹುಳಿಲೇ ಅವರು ಮಾಡ್ತಾರೆ ಸಾಂಬಾರನ್ನ. ನಾನು ಇರಲಿ ಅಂತಂದು ಟೊಮೆಟೊ ಮತ್ತು ಹುಣಸೆಹಣ್ಣು ಎರಡನ್ನೂ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಬೇರೆ ಥರ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಯಾರೆಲ್ಲ ಬರೀ ಹುಣಸೆಹಣ್ಣು ಹಾಕ್ಕೊಂಡು ಮಾಡ್ತಿದ್ರೆ ಅವರು ಒಂದ್ಸತಿ ಟೊಮೆಟೊನೂ ಆ್ಯಡ್ ಮಾಡಿಕೊಂಡು ಟ್ರೈ ಮಾಡಿ. ಅದಕ್ಕೆ ನಾನು ಮನೇಲೇ ಮಮ್ಮಿ ಈ ಸತಿ ಹೋಟೆಲ್ ಸ್ಟೈಲ್ ಸಾಂಬಾರು ಪೌಡರ್ ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿದೆ ಆ ಸಾಂಬಾರು ಪೌಡರು. ಅದನ್ನು ಇದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಎಲ್ಲನೂ ಆ್ಯಡ್ ಮಾಡಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಇನ್ನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಈ ಕಾಳೆಲ್ಲ ಅಷ್ಟು ಈಸಿಯಾಗಿ ಪಾತ್ರೆಯಲ್ಲಿ ಬೇಯೋದೇ ಇಲ್ಲ, ನೀವೆಷ್ಟೇ ಅದನ್ನು ರೋಸ್ಟ್ ಮಾಡಿ ನೀವು ಹಾಕ್ತೀನಿ ಅಂತಂದ್ರೂ. ಸೊ ಕಾಳಿದೇನಾದರೂ ಮಾಡಬೇಕು ಅಂದರೆ ನಾನು ಕುಕ್ಕರೇ ಇಡ್ತೀನಿ. ಅದರ್ವೈಸ್ ಸಿಂಪಲ್ಲಾಗಿ ಏನಾದರೂ ಒಂದು ಸೊಪ್ಪು ಸಾರಂಗೆಲ್ಲ ಮಾಡ್ತೀನಿ ಅಂದರೆ ಫಸ್ಟು ಬೇಳೆನ ಬೇಯಿಸ್ಕೊಂಡು ಆಮೇಲೆ ಪಾತ್ರೆಯಲ್ಲಿ ಸೊಪ್ಪನ್ನು ನಾನು ಕುಕ್ ಮಾಡ್ಕೋತೀನಿ. ಆಮೇಲೆ ನಮ್ಮ ಮಾವಂಗೂ ಅಷ್ಟೇ ಸ್ವಲ್ಪ ಕಾಳು ಸೊಪ್ಪು ಏನೇ ಇದ್ರೂ ಮೆತ್ತಗೆ ಬೆಂದಿರಬೇಕು. ಅಷ್ಟೊಂದು ಹಾರ್ಡ್ ಫುಡ್ನ ಅವ್ರಿಗೆ ಚೂವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅಂದ್ಬಿಟ್ಟು ನಾನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಕುಕ್ಕರಲ್ಲೇ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಮಂಡೇ ಬ್ಯಾಂಗ್ಳೂರಲ್ಲಿ ಇರೋದಿಲ್ಲ, ವಿ ಆರ್ ಗೋಯಿಂಗ್ ಔಟ್ ಆಫ್ ಸ್ಟೇಷನ್. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಮನೆಗೆ ಏನಾದರೂ ಬೇಕಾ, ನಮ್ಮ ಮಾವನೂ ಇರ್ತೀನಿ ಅಂತಂದರೆ ಏನಾದರೂ ಸಾಂಬಾರು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದರದ್ದೆಲ್ಲದು ಪ್ರಿಪ್ರೇಷನ್ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಕೂಡ ಪೆಂಡಿಂಗ್ ಇದೆ, ಅದನ್ನು ಮಾಡಬೇಕು. ಅದನ್ನೆಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಬಟ್ಟೆನೂ ಕೂಡ ಪ್ಯಾಕ್ ಮಾಡಬೇಕಾಗತ್ತೆ. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಇವತ್ತಿನ ಡೇ ಸ್ವಲ್ಪ ಬ್ಯುಸಿಯಾಗಿದೆ. ಸೊ ನಾನು ಇವತ್ತಿನ ಕಂಪ್ಲೀಟ್ ನನ್ನ ಒಂದು ಡೇ ವ್ಲಾಗ್ನ ನಾನು ಹಾಫ್ ಡೇಗೆ ನಾನು ಕನ್ಕ್ಲೂಡ್ ಮಾಡ್ತಿದ್ದೀನಿ. ಬಿಕಾಸ್ ಒಂದೊಂದಷ್ಟು ಕೆಲಸಗಳಿದ್ದಾವೆ, ಶಾಪಿಂಗ್ ಮಾಡಬೇಕು, ಬಟ್ಟೆ ಪ್ಯಾಕಿಂಗ್ ಮಾಡಬೇಕು, ಎಷ್ಟೊತ್ತಿಗೆ ಹೊರಡಬೇಕು ಅಂತಲೂ ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ಮೇಲೆ ಒಣಗಾಕಿದ್ದೀನಿ ಟೆರೆಸ್ ಮೇಲೆ. ಅದನ್ನೆಲ್ಲ ತಂದು ಮನೇನ ಸ್ವಲ್ಪ ನೀಟ್ ಮಾಡಿಟ್ಟು ಹೋಗಬೇಕು. ಬಿಕಾಸ್ ನಮ್ಮ ಮಾವನೂ ಇರ್ತಾರೆ ಮತ್ತು ಮೇಘರಾಜ್ ಅವರು ಇರ್ತಾರೆ. ಆಮೇಲೆ ಲಕ್ಷ್ಮಿಗೆ ಪ್ರಾಬ್ಲಮ್ ಆಗಬಾರ್ದು, ಸುಮ್ಮನೆ ಒಂಥರ ಮೆಸ್ಸಿ ಅಂತ ಅನ್ನಿಸ್ಬಾರ್ದು. ಬರೋ ತನಕನೂ ಮನೆ ಗಲೀಜಾಗಿರುತ್ತೆ. ಯೂಶ್ವಲಿ ನಾನು ಎಲ್ಲೇ ಹೋದ್ರೂ ಮನೇನ ಫಸ್ಟ್ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಸುಮ್ಮನೆ ಮೆಸ್ಸಿ ಆಗಿಬಿಟ್ರೆ ಬಂದಮೇಲೆ ನನಗೆ ಒಂಥರ ಸಡನ್ ಶಾಕ್ ಆಗಿಬಿಡುತ್ತೆ. ಹಾಗಾಗಿ ಸೊ ತಂದಿರೋ ಕುರ್ಕುರೆ ಪಾಪ್ಕಾರ್ನ್ನ ನಾನು ಯಾವುದೇ ಕಾರಣಕ್ಕೂ ಶ್ರೀನಿಕಂಗೆ ಈ ಥರ ಫುಡ್ನ ಕೊಡೋದಕ್ಕೆ ಹೋಗೋದಿಲ್ಲ. ನಾನು ತುಂಬ ದಿವಸ ಆಗಿತ್ತು, ಬಟ್ ದ ಡಿಫ್ರೆನ್ಸ್ ಹೆಂಗಿದೆ ಅಂತಂದರೆ
ಮೊದಲು ತುಂಬ ಟೇಸ್ಟಿಯಾಗಿರ್ತಿತ್ತು, ಇವಾಗ ಅಷ್ಟೊಂದು ಟೇಸ್ಟ್ ಇಲ್ಲ, ತುಂಬ ಸಪ್ಪೆ ಸಪ್ಪೆ ಥರ ಫೀಲ್ ಆಗ್ತಿದೆ. ಸೊ ನಾನು ಫ್ರೆಶ್ ಅಪ್ ಆಗಿ ಬಂದಮೇಲೆ, ಸೊ ನಾನು ರೀಸೆಂಟ್ ಡೇಸಿಂದ ಆಫ್ಟರ್ ನನ್ನ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತಲೇ ಹೇಳ್ಬೋದು. ಸೊ ನಾನು ಏನು ಮಾಡ್ತಿದ್ದೆ ಅಂದರೆ ಎಷ್ಟು ನೀರು ಕುಡಿತೀನಿ ಅಂತ ಮಾನಿಟ್ರ್ ಮಾಡಬೇಕಿತ್ತು ನನಗೆ ನಾನೇ. ಸೊ ಹಾಗಾಗಿ ನಾನು ಅಮೆಝಾನಿಂದ ಈ ಬಾಟಲ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಯಾರೆಲ್ಲ ನೀರು ಕಮ್ಮಿ ಕುಡಿತಿದ್ದೀರಾ, ಈ ಥರ ಒಂದು ಬಾಟಲ್ನ ಇಟ್ಕೊಂಡು ನೀವು ಮೇಂಟೈನ್ ಮಾಡಿ. ಸೊ ದ್ಯಾಟ್ ನೀರು ತುಂಬ ಒಳ್ಳೆಯದು ಬಾಡಿಗೆ. ಸೊ ಯಾವುದೇ ಕಾರಣಕ್ಕೂ ತುಂಬ ಕಮ್ಮಿ ನೀರು ಕುಡಿದು ಹೆಲ್ತ್ ಇಶ್ಯೂಸ್ಗಳನ್ನ ನಿಮಗೆ ನೀವು ತಂದ್ಕೊಬೇಡಿ. ಬಾಟಲ್ದೇ ಆಗಿರ್ಬೋದು, ಮತ್ತು ನಾನು ಆರ್ಡರ್ ಮಾಡಿರುವಂತಹ ಜ್ಯೂಸರ್ ಜಾರ್ದೇ ಆಗಿರ್ಬೋದು, ಎರಡರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನ್ಯೂಟ್ರಿಪ್ರಿಯೋ ಅವ್ರದ್ದು ನಾನು ಜ್ಯೂಸರ್ ಜಾರ್ನ ಆರ್ಡರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇಷ್ಟ ಆದರೆ ನಿಮಗೂ ಬೇಕಾದರೆ ನೀವು ಆರ್ಡರ್ ಮಾಡ್ಕೋಬೋದು. ಸೊ ಇವತ್ತಿನ ಹಾಫ್ ಡೇ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಸಿನ್ಸ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಂಪ್ಲೀಟ್ ಡೇ ವ್ಲಾಗ್ನ ನನಗೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.